हरिः ओं श्रीगुरुभ्यो नमः। गुरुब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म अस्मै श्रीगुरुवे नमः। गुरुवे सर्वलोकानां विजये भवरोगिणां निधये सर्वविद्यानां श्रीदक्षिणामूर्तये वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाम विच्यवतु नो दिवो बृहदः पर्वताद सरस्वती इजतागन्तुयज्ञं वाग्देव्यै नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं। गुरुवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ नमो भगवते वासुदेवाय। नारायणः परो व्यक्तादण्डमव्यक्तसम्भवम् अंडस्यान्तस्य मे लोकाः सप्तद्वीपा च ಮೇದಿನಿ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗ 19ನೇ ಶ್ಲೋಕದಿಂದ ನಾವು ಈಗ ನೋಡಬೇಕಾಗಿದೆ. 16ನೇ ಶ್ಲೋಕದಿಂದ ಚಿಂತನೆಯನ್ನ ಹೇಳಬೇಕಾಗಿದೆ. ಏವಂ ಪ್ರವರ್ತಿತಂ ಚಕ್ರಂ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಏವಂ ಪ್ರವರ್ತಿತಂ ಚಕ್ರಂ, ಹೇ ಪಾರ್ಥ, ಪ್ರವರ್ತಿತವಾಗಿರೋ ಚಕ್ರವನ್ನು ಯಾವನು ಅನುಸರಿಸುವುದಿಲ್ಲವೋ ಅವನು ಅಘಾಯುರಿಂದ್ರಿಯಾರಾಮೋ, ಅಂದರೆ ಪಾಪವನ್ನೇ ಉಣ್ಣುತ್ತಾ ಅವನ ಆಯುಷ್ಯವನ್ನ ಕಳಿತಾನೆ. ಮೋಘಂ ಅಂದರೆ ವೃಥಾ ಜೀವನವನ್ನ ಕಳಿತಾನೆ ಅಂಥೇಳಿ ಹೇಳ್ತಾರೆ. ಅಂದರೆ ಈ ಚಕ್ರ ಅಂತಕ್ಕಂಥದ್ದು ಯಾವ ರೀತಿ ಅಂತಂದರೆ, ವೇದ ಯಜ್ಞದಿಂದ ಏನಾಗುತ್ತೆ, ವೃಷ್ಟಿ ಆಗತ್ತೆ. ಆ ವೃಷ್ಟಿಯಿಂದ ಮತ್ತೆ ಯಜ್ಞಾದಿಗಳನ್ನು ಮಾಡ್ಬೋದು. ಆ ಯಜ್ಞದಿಂದ ವೃಷ್ಟಿ ಆದ್ರೇ ಮಳೆ ಬೆಳೆ ಆಗೋದು. ಆ ಮಳೆ ಬೆಳೆ ಆದ್ರೇ ಯಜ್ಞಾದಿಗಳನ್ನು ಮಾಡೋಕ್ಕಾಗೋದು, ಮತ್ತು ಜೀವಗಳು ಹುಟ್ಟೋದು, ಜೀವ ಬದುಕೋದಕ್ಕೆ ಸಾಧ್ಯ ಆಗೋದು ಆಗತ್ತೆ. ಇದು ಒಂದು ಚಕ್ರ. ಈ ಚಕ್ರವನ್ನು ಯಾರು ತಿಳ್ಕೊಳ್ಳೋದಿಲ್ವೋ ಅಂಥವನು ಏನಾಗ್ತಾನೆ, ಅಘಾಯುರಿಂದ್ರಿಯ, ಅಂದರೆ ಪಾಪದಿಂದ ಕೂಡಿದಂಥವನಾಗಿ ಅವನ ಆಯುಷ್ಯವನ್ನು ಕಳಿತಾನೆ. ಇಂದ್ರಿಯಾರಾಮು ಅಂತಂದರೆ ನಮಗೆ ಕರ್ಮೇಂದ್ರಿಯಗಳಿಂದ ಮತ್ತು ಜ್ಞಾನೇಂದ್ರಿಯ ಎರಡು ಸಂಯೋಗ ಆದಾಗ ನಮಗೆ ಸುಖ ಅಂತಕ್ಕಂಥದ್ದು ಉಂಟಾಗತ್ತೆ. ಬರೀ ಈ ಇಂದ್ರಿಯ ಸುಖದಲ್ಲೇ ಯಾರು ಜೀವನವನ್ನು ಕಳಿತಾನೋ ಅಂಥವನಿಗೆ ಏನು ಹೇಳ್ತಾ ಇದ್ದಾರೆ, ಇಂದ್ರಿಯಾರಾಮೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೋಘಂ ಅಂದರೆ ವೃಥ, ಆ ಜೀವನವನ್ನು ವೃಥ ಹಾಳು ಮಾಡ್ಕೊಳ್ತಾನೆ ಅನ್ನೋ ಅರ್ಥದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಯಸ್ತಾತ್ಮರುಚಿರೇವ ಸ್ಯಾದಾತ್ಮತೃಪ್ತಶ್ಚ ಮಾನವಃ ಆತ್ಮಾನ್ಯೇವ ಚ ಸಂತುಷ್ಟಸ್ತಸ್ಯ ಕಾರ್ಯಂ ನ ವಿದ್ಯತೆ. ಯಸ್ತ್ವಾ ಆತ್ಮರತಿರೇವ, ಯಾರು ಆತ್ಮರತಿಯಲ್ಲಿ ಅಂದರೆ ಆತ್ಮಸಂತುಷ್ಟನಾಗಿ ಇರ್ತಾನೋ ಅಂಥವನಿಗೆ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ, ಕೇವಲ ಆತ್ಮತೃಪ್ತಿಯನ್ನೇ ಹೊಂದಿರ್ತಾನೋ ಮತ್ತು ಆತ್ಮರತಿಯನ್ನೇ ಮಾಡ್ತಾ ಇರ್ತಾನೋ ಅಂಥವನಿಗೆ ಯಾವುದೇ ಒಂದು ಕಾರ್ಯವನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾತಕ್ಕೆ ಅಂತಂದರೆ ಅವನು ಆತ್ಮನಿ ಏವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಅವನು ಆತ್ಮದ ವಿಷಯದಲ್ಲೇ ಸಂತುಷ್ಟನಾಗಿರ್ತಾನೆ. ಹೇಗೆ ಅಂತಂದರೆ ಅವನು ಜ್ಞಾನಿಯಾಗಿರ್ತಾನೆ, ಆತ್ಮಜ್ಞಾನನಿಷ್ಠನಾಗಿರ್ತಾನೆ. ಅಂಥವನಿಗೆ ಏನಾಗತ್ತೆ, ಈ ಲೌಕಿಕ ವ್ಯವಹಾರದಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಇರೋದಿಲ್ಲ. ನಮಗೆಲ್ಲ ಏನಾಗಿದೆ, ಜ್ಞಾನ ಅಂದರೆ
ವೇದಾಂತ ಜ್ಞಾನ ಸರಿಯಾದ ರೀತಿಯಲ್ಲಿ ಇಲ್ಲ. ನಮಗೆ ಈ ಬಾಹ್ಯದಿಂದ ಉಂಟಾಗ್ತಕ್ಕಂತಹ ವಿಷಯದಲ್ಲೇ ಆಸಕ್ತಿ. ಆದ್ರಿಂದ ನಾವು ಅದನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಅದರಿಂದ ವಸ್ತು ವಿಷಯ ಇವನ್ನೆಲ್ಲ ಪಡ್ಕೊಳ್ತೀವಿ. ಹಾಗಾಗಿ ನಮಗೆ ತೃಪ್ತಿ ಅಂತಕ್ಕಂಥದ್ದು ಇಲ್ಲ. ಯಾರಿಗೆ ತೃಪ್ತಿ, ಆತ್ಮತೃಪ್ತಿ ಅಂತಕ್ಕಂಥದ್ದು ಇರುತ್ತೋ ಅವನಿಗೆ ಈ ಲೌಕಿಕವಾದಂತಹ ಕಾರ್ಯವನ್ನು ಮಾಡಲೇಬೇಕು ಅಂಥೇಳಿ ಇರೋದಿಲ್ಲ. ಆದ್ರೂ ಲೋಕ ಸಂಗ್ರಹಕ್ಕೋಸ್ಕರನಾದರೂ ಅಂಥವರು ಕೂಡ ಮಾಡಬೇಕು ಅಂಥೇಳಿ ಶ್ರೀಕೃಷ್ಣ ಮುಂದೆ ಹೇಳ್ತಾನೆ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ ನ ಇವ ತಸ್ಯ ಕೃತೇನ ಅರ್ಥೋ ನ ಕೃತೇನೇಹ ಕಶ್ಚನ. ಅವನಿಗೆ ಮಾಡಿದ್ದರಿಂದ ಅರ್ಥವಿಲ್ಲ, ಮಾಡದೇ ಇದ್ದರಿಂದ ಯಾವುದೇ ನಷ್ಟನೂ ಇಲ್ಲ. ನ ಚ ಅಸ್ಯ ಸರ್ವಭೂತೇಷು ಕಶ್ಚಿದ್ ಅರ್ಥ ವ್ಯಪಾಶ್ರಯ, ಅವನು ಯಾವುದೇ ಆಶ್ರಯವನ್ನು ಹೊಂದಿರೋದಿಲ್ಲ. ಹೇಗೆ ಅಂತಂದರೆ ಅವನು ಕೆಲಸವನ್ನು ಮಾಡಿ ಸಂಪಾದನೆಯನ್ನು ಮಾಡಿ ಏನೋ ಉಳಿಸ್ಬೇಕು, ಗಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥದ್ದೇನೂ ಇಲ್ಲ. ಜೀವನ ನಿರ್ವಹಣೆಗೆ ಅವನು ಏನೋ ಒಂದಿಷ್ಟು ಆಹಾರವನ್ನು ಸ್ವೀಕರಿಸಬೇಕು. ಮತ್ತು ಲೋಕ ಸಂಗ್ರಹಕ್ಕೋಸ್ಕರ, ಅವನು ತನ್ನಗೋಸ್ಕರ ಅಲ್ಲ, ಅವನು ಲೋಕ ಸಂಗ್ರಹಕ್ಕೋಸ್ಕರ ವ್ಯವಹಾರವನ್ನು, ಕೆಲಸವನ್ನು ಮಾಡ್ತಾನೆ. ಆದರೆ ಅವನು ಸ್ವಾರ್ಥಪರನಾಗಿರೋದಿಲ್ಲ. ಏಕೆಂದರೆ ಅವನಿಗೆ ಜ್ಞಾನ ಅಂತಕ್ಕಂಥದ್ದು, ಸರಿಯಾದ ಜ್ಞಾನ ಅಂತಕ್ಕಂಥದ್ದು ಉಂಟಾಗಿರುತ್ತೆ. ಹಾಗಾಗಿ ಅವನು ನಮ್ಮ ಥರ ಏನೋ ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಇನ್ನೊಂದು ಇತ್ಯಾದಿ ಮತ್ತೊಂದು ಯಾವುದೂ ಅವನಿಗೆ ಬಂಧನಗಳು ಇರೋದಿಲ್ಲ ಅವನಿಗೆ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆದ್ರಿಂದ ಏನು ಮಾಡಬೇಕು? ಸತತವಾಗಿ ಕರ್ಮವನ್ನು ಮಾಡ್ತಾನೆ ಇರಬೇಕು. ಕರ್ಮವನ್ನು ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂತಂದರೆ ಮನುಷ್ಯ ಕೂತ್ಕೊಂಡು ಏನಾದ್ರು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಕೂಡ ಅದು ಒಂಥರ ಕರ್ಮನೇ, ಕೆಲಸವೇ ಅದು ಅಲ್ವಾ. ಇವಾಗ ಮೇಷ್ಟ್ರು ಪಾಠ ಮಾಡ್ತಾರೆ ಅಂತಂದರೆ ಅದನ್ನ ಕೆಲಸ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ಅದು ಒಂದು ಟೀಚರ್ ಕೆಲಸ. ಬರೀ ಮಾತಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅಥವಾ ಸನ್ಯಾಸಿಗಳು ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಸುಮ್ಮನೆ ಮಾತಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅದು ಧರ್ಮ ಪ್ರಚಾರ. ಇದು ಮಕ್ಕಳಿಗೆ ಶಿಕ್ಷಣ. ಟೀಚರ್ ಅಂತಕ್ಕಂಥದ್ದು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು. ಆ ರೀತಿ ಯಾವುದೋ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದು ಒಂದು ಕರ್ಮನೇ ಆಗಿರುತ್ತೆ. ತಸ್ಮಾತ್ ಅಸಕ್ತ ಸತಂ ಕಾರ್ಯಂ ಕರ್ಮ ಸಮಾಚಾರ. ಆದ್ದರಿಂದ ನಾವು ಕೆಲಸವನ್ನ ಮಾಡ್ತಾ ಇರಬೇಕು. ಅಂದರೆ ನಮ್ಗೆ ಪ್ರಾರಬ್ಧ ರೀತಿಯಿಂದ ಬಂದಿರತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಆ ಫಲಾಪೇಕ್ಷೆ ಇಲ್ದೇ ಕರ್ಮವನ್ನ ಯಾರು ಮಾಡ್ತಾರೋ ಅವ್ರಿಗೆ ಪರಮಾಪ್ನೋತಿ ಪುರುಷಃ, ಅಂತಹ ಮನುಷ್ಯನಿಗೆ ಮೋಕ್ಷ ಅಂತಕ್ಕಂಥದ್ದು ಸಿಗತ್ತೆ ಅಂಥೇಳಿ ಹೇಳ್ತಾ ಇದ್ದಾನೆ. ಕರ್ಮಣೇ ಇವ ಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ ಲೋಕಸಂಗ್ರಹಮೇ ವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕಾದಿಗಳು ಕರ್ಮಣಿ ಏವ, ಕರ್ಮದೊಡನೆಯೇ ಸಂಸಿದ್ಧಿಯನ್ನು ಪಡೆದರು. ಹೇಗೆ? ಅವರು ಕರ್ಮವನ್ನು ಮಾಡ್ತಿದ್ರು ಕೂಡ ಅದಕ್ಕೆ ಆ ಕರ್ಮಕ್ಕೆ ಅಂಟ್ಕೊಂಡಿರಲಿಲ್ಲ. ನನ್ನಿಂದನೇ ಈ ರಾಜ್ಯಭಾರ ಆಗ್ತಾಯಿದೆ, ನಾನು ಪ್ರಜಾ ರಕ್ಷಣೆ ಮಾಡ್ತಾ ಇದ್ದೀನಿ ಇತ್ಯಾದಿ ಅವ್ರಿಗೆ ಇರಲಿಲ್ಲ. ಕೇವಲ ಕರ್ತವ್ಯ ದೃಷ್ಟಿಯಿಂದ ರಾಜ ಏನು ಕರ್ಮಗಳನ್ನು ಮಾಡಬೇಕೋ ಆ ಕರ್ಮವನ್ನು ಮಾಡಿ ಅಂತರಂಗದಲ್ಲಿ ಅವರು ಸದಾ ಸಂತುಷ್ಟನಾಗಿದ್ದು ಯಾವುದೇ ಬಯಕೆಗಳು ಮೋಹವು ಏನು ಇಲ್ಲದೇನೆ ಅವರು ಲೋಕ ಸಂಗ್ರಹಕ್ಕೋಸ್ಕರ ಕರ್ಮಗಳನ್ನು ಮಾಡ್ತಾ ಅವ್ರೇನಾದರೂ ಮೋಕ್ಷವನ್ನ ಪಡೆದ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಯದ್ಯದಾಚರ ಶ್ರೇಷ್ಠಸ್ತದ್ದೇವಿತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಯದ್ ಆಚರತಿ ಶ್ರೇಷ್ಠ ತತ್ ದೇವ ಇತರೋ ಜನಃ ತತ್ ಏವ ಇತರೋ ಜನಃ. ಯದ್ಯದ್ ಆಚರತಿ, ಯಾರ್ಯಾರು ಈ ಕರ್ಮಗಳನ್ನ ಮಾಡ್ತಾ ಇದ್ದಾರೋ ಶ್ರೇಷ್ಠರು ಅನ್ನಿಸ್ಕೊಂಡವರು, ತತ್ ಏವ ಇತರೋ ಜನಃ,
ಅದೇ ರೀತಿಯಾಗಿ ಬೇರೆ ಜನಗಳು ಅಂದರೆ ಲೋಕದಲ್ಲಿ ಇರ್ತಕ್ಕಂತಹ ಬೇರೆ ಜನಗಳು ಶ್ರೇಷ್ಠರು ಮಾಡಿದ್ದನ್ನೇ ಸರಿ ಅನ್ಕೊಂಡು ಅವ್ರೇನು ಮಾಡ್ತಾರೆ, ಕುರುಡು ನಂಬಿಕೆ ಅಂತ ಹೇಳ್ಬೋದು. ಅಂದರೆ ಅಷ್ಟರ ಮಟ್ಟಿಗೆ ಅವ್ರನ್ನ ಒಂದು ನಂಬಿಕೊಂಡು ಅವ್ರು ಮಾಡೋದನ್ನ ಇವರು ಅನುಸರಿಸ್ತಾರೆ. ಯಾಕೆಂದ್ರೆ ಅವರು ಶ್ರೇಷ್ಠರು ಅಂತ ಅನಿಸ್ಕೊಂಡಿರ್ತಾರಲ್ಲ, ಹಾಗಾಗಿ ಅವ್ರು ತಪ್ಪು ಮಾಡಲ್ಲ ಅನ್ನೋ ಒಂದು ಶ್ರದ್ಧೆಯಿಂದ, ಕುರುಡು ನಂಬಿಕೆ ಅನ್ನೋದಕ್ಕಿಂತ ಶ್ರದ್ಧೆಯಿಂದ ಅವ್ರು ಮಾಡೋದನ್ನೇ ಇವರು ಮಾಡ್ತಾರೆ. ಸ ಯತ್ ಪ್ರಮಾಣಂ ಕುರುತೆ, ನಾವು ಯಾರು ಶ್ರೇಷ್ಠರು ಅಂತ ಅನ್ಕೊಂಡಿರ್ತೀವಿ ಅವರು ಮಾಡೋದೇ ಪ್ರಮಾಣ ಅಂತ ಹೇಳಿ ಲೋಕ ಏನು ಮಾಡುತ್ತದೆ, ಅನುವರ್ತತೆ, ಅದನ್ನೇ ಅನುಸರಿಸ್ಕೊಂಡು ಮುಂದುವರಿತಾರೆ. ಹಾಗಾಗಿ ಶ್ರೇಷ್ಠರಾದವರು ಅಂತ ಅನ್ನಿಸ್ಕೊಂಡಿದ್ದವರು ಸರಿಯಾದ ರೀತಿಯಲ್ಲಿ ಕರ್ಮವನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಅದೇ ಲೋಕದಲ್ಲಿ ಏನಾಗುತ್ತೆ, ಎಲ್ಲರೂ ಅನುಸರಿಸೋದಕ್ಕೆ ಶುರು ಮಾಡ್ತಾರೆ ಅಂಥೇಳಿ ಹೇಳ್ತಾ ಇದ್ದಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಹೇ ಪಾರ್ಥ, ನನಗೆ 3 ಲೋಕಗಳಲ್ಲೂ ಕೂಡ ಯಾವುದೇ ಕೆಲಸವನ್ನ, ಕರ್ತವ್ಯವನ್ನ ನಾನು ಮಾಡಬೇಕು ಅಂತ ನನಗೇನು ಇಲ್ಲ. ಯಾಕೆಂದ್ರೆ ನಾನು ಅವಾಪ್ತವ್ಯಂ, ನಾನು ಪಡೆಯಬೇಕಾದ್ದು ಅಥವಾ ಪಡೆಯದೇ ಇರೋದು ಎರಡೂ ಏನೂ ಇಲ್ಲ. ಆದರೂ ಕೂಡ ವರ್ತ ಏವಚ ಕರ್ಮಣಿ, ಕರ್ಮದಲ್ಲಿ ಇತ್ಕೊಂಡೇ ಇದ್ದೀನಿ, ಕರ್ಮವನ್ನು ಆಚರಿಸ್ತಾ ಇದ್ದೀನಿ. ಯಾತಿಕೆ ಅಂತಂದ್ರೆ ನಾನು ಕರ್ಮವನ್ನು ಮಾಡದೇ ಇದ್ರೆ ಏನಾಗತ್ತೆ, ಬೇರೆಯವರು ನನ್ನನ್ನು ನೋಡಿ ಅದನ್ನೇ ಅನ್ನಿಸ್ತಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಇದ್ದಿದ್ ಶ್ರೇಷ್ಠಮಾಚರದಿ ತದ್ದತ್ ಇತರೋ ಜನಾಹ ತದ್ದತ್ ಏವ ಇತರೋ ಜನಾಹ. ಅದನ್ನೇ ಬೇರೆಯವರು ಅನುಸರಿಸೋದ್ರಿಂದ ಕೃಷ್ಣ ಅಂತಕ್ಕಂಥವನು ಏನಾಗಬೇಕು, ಮಾದರಿಯಾಗಿರ್ಬೇಕಾದ್ರಿಂದ ಅವನು ಕರ್ಮವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯದಿ ಹ್ಯಹಂ ನ ವರ್ತೇಯಂ ಜಾತುಂ ಕರ್ಮಣ್ಯತೀಂದ್ರಿತಃ ಮಮ ವರ್ತಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯದಿ ಹ್ಯ ಅಹಂ ನ ವರ್ತೆ ಯದಿ ಹಿ ಅಹಂ ನ ವರ್ತೇಯಂ ಜಾತು ಕರ್ಮಣ್ಯ ಅತೀಂದ್ರಿತಃ. ಅತೀಂದ್ರಿತಃ ಅಂದರೆ ಸೋಮಾರಿಯಾಗಿ ನಾನು ಇದ್ಬಿಟ್ರೆ ಏನಾಗತ್ತೆ, ಬೇರೆಯವರು ಕೂಡ ಕೆಲಸವನ್ನ ಮಾಡೋದಿಲ್ಲ. ಮಮ ವರ್ತಮಾನು ವರ್ತಂತೆ, ನಾನು ಹೇಗೆ ಮಾರ್ಗವನ್ನ ಅನುಸರಿಸ್ತೀನಿ ಅದೇ ಮಾರ್ಗವನ್ನ ಬೇರೆಯವರು ಕೂಡ ಅನುಸರಿಸ್ತಾರೆ. ಹಾಗಾಗಿ ನಾನು ಲೋಕ ಸಂಗ್ರಹಕ್ಕೋಸ್ಕರವಾದ್ರೂ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಂಥೇಳಿ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಉತ್ಸೀದೆ ಯುರಿಮೇ ಲೋಕ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಮುಪಾಹನ್ಯಾಮಿಮಾಹ ಪ್ರಜಾಃ. ಉತ್ಸೀದಿಯೇರುಮೇ, ನಾನು ಕರ್ಮವನ್ನ ಮಾಡದೇ ಇದ್ರೆ ಏನಾಗುತ್ತೆ, ಈ ಲೋಕ ಹಾಳಾಗತ್ತೆ. ಹೇಗೆ, ಸಂಕರಸ್ಯ ಚ ಕರ್ತ, ಸಂಕರ, ಲೋಕ ಸಂಕರ ಅಂತಕ್ಕಂಥದ್ದು, ವರ್ಣ ಸಂಕರ ಅಂತಕ್ಕಂಥದ್ದು ಉಂಟಾಗತ್ತೆ. ಸ್ಯಾಮ್ ಉಪಹನ್ಯ ಮಿಮಾಹ ಪ್ರಜಾಹ, ಉಪಹನ್ಯ, ಈ ಜನಗಳನ್ನ ಹಾಳು ಮಾಡಿದಾಗೆ ಆಗತ್ತೆ. ನಾನು ಯಾಕೆ ನಾನು ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಅವರು ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ವರ್ಣಸಂಕರ ಅಂತಕ್ಕಂಥದ್ದು ಉಂಟಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ಅವನು ಲೋಕಗಳಿಗೆ ಸ್ವಾಮಿ ಆದರೂ ಕೂಡ ಕರ್ಮವನ್ನ ಬಿಡಲಿಲ್ಲ, ಕರ್ಮವನ್ನ ಮಾಡ್ತಾನೆ ಇದ್ದ. ಹಾಗಾಗಿ ನಾವು ಕೂಡ ಯಾವುದೇ ಒಂದು ಸ್ಥಾನದಲ್ಲಿ ಇದ್ರೂ ಕೂಡ ಅಥವಾ ಎಷ್ಟೇ ವಯಸ್ಸಾಗಿದ್ರು ಕೂಡ ನಮಗೆ ಏನೋ ಬಂದಿದೆ ಪ್ರಾರಬ್ಧವಾಗಿ ಕರ್ಮ, ಆ ಕರ್ಮವನ್ನು ಮಾಡಬೇಕು, ಸೋಮಾರಿಗಳಾಗಿ ಇರಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಉಪನಿಷತ್ ಕೂಡ ಹೇಳತ್ತೆ, ನಿಷೇಕಾದಿ ಸ್ಮಶಾನಾಂತಂ ಕರ್ಮಂ ಕುರು ಅಂತ ಹೇಳಿ. ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತಾ ಇರಬೇಕು, ಅದು ಲೋಕ ಸಂಗ್ರಹಕ್ಕೋಸ್ಕರ ಆದ್ರೂ ಮಾಡ್ತಾ ಇರಬೇಕು ಅಂತ ಹೇಳಿ ಉಪನಿಷತ್ ಕೂಡ ಹೇಳ್ತಾ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಸಕ್ತಾಃ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ
ತಥಾಸಕ್ತ ಚಿಕೀರ್ಷರ್ಲೋಕಸಂಗ್ರಹಂ. ಹೇ ಭಾರತ, ಅಂದರೆ ಭರತ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನೇ, ತಿಳಿಯದವರು ಹೇಗೆ ಕರ್ಮದಲ್ಲಿ ಸಕ್ತರಾಗಿ ಅಂದರೆ ಆಸಕ್ತರಾಗಿ ಮಾಡುತ್ತಿರುವರೋ ಹಾಗೆ ಜ್ಞಾನಿ ಅಸಕ್ತನಾಗಿ ಲೋಕ ಸಂಗ್ರಹವನ್ನು ಮಾಡೋದಕ್ಕಾಗಿ ಕರ್ಮವನ್ನು ಮಾಡುತ್ತಿರಬೇಕು. ಅಜ್ಞಾನಿಗಳೇನೋ ಇದು ನನ್ನಿಂದನೇ, ನಾನು ಮಾಡಿದ್ರೇನೆ ಅಂತಕ್ಕಂತಹ ಅವನಿಗೆ ಕರ್ಮದಲ್ಲಿ ಆಸಕ್ತಿ ಇರುತ್ತೆ ಮತ್ತು ಅವನು ಕರ್ಮಕ್ಕೆ ಅಂಟ್ಕೊಂಡಿರ್ತಾನೆ. ಆದರೆ ಜ್ಞಾನಿಯಾದವನು ಆ ಥರ ಇರೋದಿಲ್ಲ. ಇದು ನನಗೆ ಬಂದಿರತಕ್ಕಂತಹ ಪ್ರಾರಬ್ಧ, ಅಥವಾ ನನಗೆ ಇದು ಮಾಡಬೇಕಾಗಿ ಪರಮಾತ್ಮ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಹಾಗಾಗಿ ನಾನು ಈ ಕರ್ಮವನ್ನು ಮಾಡ್ತೀನಿ ಅಂತ ಅಂದ್ಕೊಂಡು ಅವರು ಮಾಡ್ತಾರೆ. ಅದೇ ವ್ಯತ್ಯಾಸ. ಅವ್ರಿಗೆ, ಜ್ಞಾನಿಗಳಿಗೆ ಕರ್ಮಫಲದ ಅಪೇಕ್ಷೆ ಇರೋದಿಲ್ಲ, ಅಜ್ಞಾನಿಗೆ ಕರ್ಮಫಲ ಅಪೇಕ್ಷೆ ಇರುತ್ತೆ. ಕರ್ಮಫಲದ ಅಪೇಕ್ಷೆ ಇರಲಿ ಬಿಡಲಿ, ಕರ್ಮವನ್ನಂತೂ ಶ್ರದ್ಧೆಯಿಂದ ಮಾಡಲೇಬೇಕು ಅಂತ ಹೇಳ್ತಾರೆ. ನ ಬುದ್ಧಿಭೇದಂ ಜನ ಯೇದಜ್ಞಾನಂ ಸ ಕರ್ಮ ಸಂಗಿನಾಂ ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ಯುಕ್ತ ಸಮಾಚರನ್. ಕರ್ಮಕ್ಕೆ ಸಂಗಿಗಳಾದವರು ಏನಾಗಿರ್ತಾರೆ? ಅವರು ಅಜ್ಞರಾಗಿರ್ತಾರೆ, ಅವ್ರಿಗೆ ಜ್ಞಾನ ಇರೋದಿಲ್ಲ. ಅವ್ರಿಗೆ ವೇದವನ್ನು ಹುಟ್ಸೋಕ್ಕೆ ಹೋಗಬಾರ್ದಂತೆ. ಯಾಕೆ ಅಂತಂದರೆ ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ಯುಕ್ತ ಸಮಾಚರನ್. ಅವರು ಏನು ಮಾಡಬೇಕು? ಕರ್ಮವನ್ನು ಮಾಡಬೇಕು. ಹೇಗೆ ಅಜ್ಞಾನಿಯಾದವನ ಕೆಲಸವನ್ನು ಮಾಡ್ತೀನೋ ಅದೇ ರೀತಿ ಜ್ಞಾನಿಯಾದವನ ಕೆಲಸವನ್ನು ಮಾಡಿದ್ರು ಕೂಡ ಕರ್ಮಕ್ಕೆ ಇವನು ಸಂಘವನ್ನು ಹೊಂದಿರೋದಿಲ್ಲ. ಅಂದರೆ ಆ ಕರ್ಮ ಫಲಕ್ಕೆ ಸಾಂಗತ್ಯವನ್ನು ಅಥವಾ ಫಲಾಪೇಕ್ಷೆಯನ್ನು ಹೊಂದಿರೋದಿಲ್ಲ. ಮತ್ತು ಅಂತಹ ಅಜ್ಞರಿಗೆ ಇದು ನಂದೇ ನಾನೇ ಅಂತ ಯಾರಿರ್ತಾರಲ್ಲ ಅವ್ರಿಗೆ ಭೇದವನ್ನು ಹೇಳಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಯಾಕೆಂದರೆ ಕೆಲವರಿಗೆ ಎಷ್ಟು ಹೇಳಿದ್ರು ಕೂಡ ಅದು ಮೈಂಡ್ ಬ್ಲಾಕ್ ಆಗಿಬಿಟ್ರೆ ಅದು ಏನು ಹೇಳಿದ್ರು ತಲೆಗೆ ಹೋಗಲ್ಲ. ಅವ್ರಿಗೂ ನಮಗೂ ಬರೀ ವಿರಹ ಅಥವಾ ವಿರಸ ಉಂಟಾಗತ್ತೆ. ಹಾಗಾಗಿ ಅವ್ರಿಗೆ ಇಲ್ಲಿ ಕರ್ಮಸಂಗಿಗಳಾದ ಅಜ್ಞರಿಗೆ ಬುದ್ಧಿಭೇದವನ್ನೇ ಹೇಳಬೇಡಿ ಅಂತ ಹೇಳ್ತಾನೆ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ. ಕರ್ಮಸಂಗಿಯಾದವ್ರಿಗೆ ಭೇದವನ್ನು ಅಂದರೆ ವಿವೇಕವನ್ನು ಹೇಳಕ್ಕೆ ಹೋಗಬಾರ್ದು ಅಂತ ಹೇಳಿ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ. ಪ್ರಕೃತಿಯಲ್ಲಿ ಏನಾಗಿದೆ? 3 ಗುಣಗಳು. ಯಾವುದೇ ಒಂದು ಕರ್ಮವನ್ನು ಮಾಡಿದ್ರು ಕೂಡ ಅದರಲ್ಲಿ ಸತ್ವ, ರಜ, ತಮೋ ಗುಣ ಅಂತಕ್ಕಂಥದ್ದು ಇದ್ದೇ ಇದೆ. ಎಲ್ಲ ಕರ್ಮದಲ್ಲೂ, ಕರ್ಮಾಣಿ ಸರ್ವಶಃ, ಎಲ್ಲ ಕರ್ಮದಲ್ಲೂ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾನೆ. ಅಹಂಕಾರ ವಿಮೂಢಾತ್ಮ. ಯಾರು ಮೂಢಾತ್ಮ ಅಂದರೆ ಅವನಿಗೇನೆ ಸರಿಯಾದ ಜ್ಞಾನ ಇಲ್ಲ ಅಂತ ಹೇಳಿ. ವಿಮೂಢಾತ್ಮ ಅಂದರೆ ವಿಶೇಷವಾದಂತಹ ಮೂಢಾತ್ಮ ಅವನು. ಅಂದರೆ ಅಹಂಕಾರಿ, ದುರಹಂಕಾರಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇವನು ಅತ್ಯಂತ ಮೂಢ, ಅಂದರೆ ಅತ್ಯಂತ ದಡ್ಡ ಇವನು. ಅಂಥವನಿಗೆ ಕರ್ತಾಹಮಿತಿ ಮನ್ಯತೆ. ಅವನೇನು ಮಾಡ್ತಾನೆ? ನಾನೇ ಕರ್ತ ಅಂತ ತಿಳ್ಕೊಂಡಿರ್ತಾನೆ. ಯಾಕೆ? ಅವನಿಗೆ ಸರಿಯಾದಂತಹ ವೇದಾಂತ ಜ್ಞಾನ ಇರೋದಿಲ್ಲ. ಹಾಗಾಗಿ ಅವನು ನಾನೇ ಕರ್ತ, ನನ್ನಿಂದನೇ ಎಲ್ಲ ಅಂತ ತಿಳ್ಕೊಂಡು ಕರ್ಮವನ್ನು ಆಚರಣೆ ಮಾಡ್ತಾ ಇರ್ತಾನೆ. ಅಂಥವನಿಗೆ ನಾವು ಹೆಚ್ಚು ಹೇಳಕ್ಕೆ ಹೋಗಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಇಲ್ಲೇನು ಹೇಳ್ತಾ ಇದ್ದಾನೆ? ತತ್ವವಿತ್ತು, ಯಾರು ವಿಚಾರಗಳನ್ನು ತಿಳ್ಕೊಂಡಿರ್ತಾನೋ, ತತ್ವಜ್ಞಾನಿಯಾಗಿರ್ತಾನೋ ಅಂಥವನು ಗುಣಕರ್ಮ ವಿಭಾಗಯೋಹೋ, ಗುಣ ಮತ್ತು ಕರ್ಮದ ವಿಭಾಗ ಮಾಡಿಕೊಂಡು ಗುಣ ವಿಭಾಗಸ್ಯ ಕರ್ಮ ವಿಭಾಗಸ್ಯ ಚ ತತ್ವವಿತ್. ಅವನು ತತ್ವವಿತ್ತಾಗಿರ್ತಾನೆ, ಗುಣ ಮತ್ತು ಕರ್ಮಗಳನ್ನು ವಿಭಾಗ ಮಾಡಿಕೊಂಡು. ಅಂಥವನು ಗುಣಾಗುಣೇಶು ವರ್ತಂತೆ. ಅವನಿಗೇನಾಗುತ್ತೆ? ಅವನು ಯಾವ ಗುಣವನ್ನು ಹೊಂದಿರ್ತಾನೋ, ಅಂದರೆ ಅವನು ಸತ್ವಗುಣವನ್ನು ಹೊಂದಿದ್ರೆ ಅವನು ಸಾತ್ವಿಕ ಕಾರ್ಯಗಳಲ್ಲಿ ತೊಡಕೊಳ್ತಾನೆ. ರಾಜಸಿಕ ಗುಣವನ್ನು ಹೊಂದಿದ್ರೆ ರಾಜಸಿಕ
ಕರ್ಮಗಳನ್ನೇ ಮಾಡ್ತಾನೆ. ತಾಮಸ ಗುಣವನ್ನು ಹೊಂದಿದರೆ ತಾಮಸ ಗುಣವನ್ನೇ ಕ್ಕೆ ಸಂಬಂಧಪಟ್ಟದ ಕೆಲಸವನ್ನೇ ಮಾಡ್ತಾ ಇರ್ತಾನೆ. ಹಾಗಾಗಿ ಯಾರು ತತ್ವಜ್ಞಾನಿ ಆಗಿರ್ತಾನೋ ಅಂಥವನು ಗುಣಾಗುಣೇಶು ವರ್ತಂತೆ. ಹಾಗಾಗಿ ಜ್ಞಾನಿ ಆದವನು ಏನು ಮಾಡ್ತಾನೆ, ಅದರಲ್ಲಿ ಸಕ್ತನಾಗೋದಿಲ್ಲ. ಯಾವುದ್ರಲ್ಲೂ ಅವನು ಏನಾದರೂ ಒಂದು ಪಕ್ಷ ರಜೋಗುಣದ ತಮೋಗುಣದ ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೆ ಅವನು ಅದರಲ್ಲಿ ಆಸಕ್ತನಾಗಿರೋದಿಲ್ಲ. ಕೇವಲ ಪ್ರಾರಬ್ಧ ಕರ್ಮ ಅಂತ ಶ್ರದ್ಧೆಯಿಂದನೇ ಮಾಡ್ತಿರ್ತಾನೆ. ಇದಕ್ಕೆ ಒಂದು ಉದಾಹರಣೆಯಾಗಿ ಧರ್ಮವ್ಯಾಧ ಅಂತ ಇರ್ತಾನೆ. ಆ ಧರ್ಮವ್ಯಾಧ ಅಂತಂದ್ರೆ ಅವನು ಧಾರ್ಮಿಕವಾಗಿ ಅವನು ಬೇಟೆ ಆಡಲ್ಲ, ಆಯ್ತಾ. ಯಾರಾದ್ರೂ ಬೇಟೆ ಆಡಿ ತಂದಿರ್ತಕ್ಕಂತಹ ಪ್ರಾಣಿನ ಇವನು ಕೊಂಡ್ಕೊಂಡು ಅದರ ಮಾಂಸವನ್ನ ಮಾರಾಟ ಮಾಡ್ತಾ ಇರ್ತಾನೆ. ಅವನು ಜೀವನೋಪಾಯಕ್ಕೋಸ್ಕರ ನನಗೆ ಪ್ರಾರಬ್ಧವಾಗಿ ಅವನು ಜ್ಞಾನಿಯಾಗಿರ್ತಾನೆ. ಧರ್ಮವ್ಯಾಧ ಜ್ಞಾನಿ. ಅವನು ನನಗೆ ಇದು ಪ್ರಾರಬ್ಧ ಕರ್ಮ ಬಂದಿದೆ, ಹಾಗಾಗಿ ನನ್ನ ಕರ್ಮವನ್ನು ನಾನು ಮಾಡ್ತೀನಿ, ಆದರೆ ಈ ಕರ್ಮಕ್ಕೂ ನನಗೂ ಯಾವುದು ಸಂಬಂಧ ಇಲ್ಲ ಅಂತಕ್ಕಂಥ ಅದು ತಾಮಸ ಗುಣದ್ದು. ಮಾಂಸವನ್ನ ಕತ್ತರಿಸಿ ಸತ್ತಿರೋ ಪ್ರಾಣಿನ ಕತ್ತರಿಸಿ ಮಾರ್ತಕ್ಕಂಥದ್ದು ತಾಮಸ ಗುಣ. ಆದರೂ ಕೂಡ ಅವನು ಕರ್ಮ ಬಂಧನಕ್ಕೆ ಅಂಟ್ಕೊಳ್ಳಿಲ್ಲ. ಹಾಗಾಗಿ ಅವನು ಅದಕ್ಕೆ ವಶನಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಪ್ರಕೃತೇರ್ಗುಣ ಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನ ಭಿನ್ನ ವಿಚಾಲಯೇತ್. ಇಲ್ಲಿ ಪ್ರಕೃತಿಯ ಗುಣಗಳಿಂದ ಸಮ್ಮೂಢನಾಗಿರೋನು ಸಜ್ಜಂತೆ ಗುಣಕರ್ಮಸು. ಈ ಮೂಢರಿರ್ತಾರಲ್ಲ, ಮೂರ್ಖ ಜನಗಳು, ಆ ಮೂರ್ಖ ಜನಗಳು ಮೂಢ ಅಂತ ಅಂದ್ರೇನೆ ಮೂರ್ಖ ಅಂತ, ಸಮ್ಮೂಢ ಅಂದ್ರೆ ಇನ್ನೂ ಅತ್ಯಂತ ಮೂರ್ಖ ಅಂತ ಹೇಳಿ. ಅವರು ಏನ್ಕೊಂಡಿರ್ತಾರೆ ಅಂತಂದ್ರೆ ಗುಣಕರ್ಮಗಳಲ್ಲಿ ಸಕ್ತರಾಗಿರ್ತಾರೆ, ಅಂದ್ರೆ ಆಸಕ್ತರಾಗಿರ್ತಾರೆ. ಅವರು ತಾನ್ ಕೃತ್ಸಮಿದೋ ಮಂದಾನ್ ಕೃತ್ಸಮಿನ್ನ ವಿಚಾಲಯೇತ್. ಎಲ್ಲವನ್ನೂ ಅಥವಾ ಏನನ್ನೂ ಅರಿಯದ ಮಂದ ಬುದ್ಧಿಗಳನ್ನು ನಾವು ಅವ್ರಿಗೆ ಹೇಳಿ ಅವರನ್ನ ಬದಲಾಯಿಸಕ್ ಹೋಗ್ಬಾರ್ದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನನ್ನ ಕಡೆ ಹೇಳ್ತಾನೆ ಕೃಷ್ಣ, ಯಾರು ನಾಸ್ತಿಕರು ಇರ್ತಾರೆ, ನಾಸ್ತಿಕರ ಹತ್ರ ವಾದವನ್ನ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾನೆ. ನಾಸ್ತಿಕ ವಾದಂ ತ್ಯಜೇತ್ ಅಂತ ಹೇಳ್ತಾನೆ. ಯಾಕೆಂದ್ರೆ ಆ ನಾಸ್ತಿಕರ ಹತ್ರ ವಾದ ಮಾಡೋದ್ರಿಂದ ನಮ್ಮ ಬುದ್ಧಿ ಹಾಳಾಗತ್ತೆ ಹೊರತು ಅವರು ಬದಲಾಗೋದಿಲ್ಲ ಅಂತ ಹೇಳಿ. ಅದೇ ರೀತಿ ಇಲ್ಲಿ ಸಮ್ಮೂಢರು ಯಾರು ಇರ್ತಾರೋ, ನಾನೇ ಕರ್ತ ಅಂತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾ ಅಂಥವ್ರನ್ನ ಬದಲಾಯಿಸೋದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಮುಂದಿಂದು ಇನ್ನೊಂದು ರೆಕಾರ್ಡಲ್ಲಿ ಫಸ್ಟ್ ಬೆಳಗ್ಗೆ ಹಾಕಿದೆ, ಆಮೇಲೆ ಮತ್ತೆ ರೆಕಾರ್ಡ್ ಮಾಡಿದೆ, ಅದು ಸರಿಯಾಗಿ ಆಗಲಿಲ್ಲ. ಇದು 3ನೇ ಸತಿ ರೆಕಾರ್ಡ್ ಮಾಡಿ ನಾನು ಹಾಕಲೇಬೇಕು ಇದನ್ನ ಅಂತ ಹೇಳಿ ಕರ್ತವ್ಯ ದೃಷ್ಟಿಯಿಂದ ಈಗ ಇದನ್ನ ಹಾಕ್ತಾ ಇದ್ದೀನಿ. ಸೊ ಎರಡು ಕೇಳಿದ್ರೆ ಇದುವರೆಗೂ ಏನು ಕ್ಲಾಸ್ನಲ್ಲಿ ಚಿಂತನೆ ಆಗಿದೆ ಅದು ಮುಕ್ತಾಯ ಆಗತ್ತೆ. ಅಲ್ಲಿಗಾಗಿರೋ ಕ್ಲಾಸಲ್ಲಿ ಆಗಿರೋಷ್ಟು ಆಗತ್ತೆ. ಕೃಷ್ಣಾರ್ಪಣಮಸ್ತು. ಹರಿ ಓಂ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ